ಫಟಾಫಟ್ 50ಗೆ ಸ್ವಾಗತ. ನಾನು ಮಧು ನಾಗರಾಜ್. ನಾನು ಅವಿನಾಶ್ ಶಿವನ್. ಈ ಕ್ಷಣದ 50 ಸುದ್ದಿಗಳನ್ನ ಫಟಾಫಟ್ ಅಂತ ನೋಡ್ಕೊಳ್ಳೋಣ. ಮಾರ್ಚ್ 22ರಂದು ಶನಿವಾರ ಕರ್ನಾಟಕ ಬಂದ್ ನಡೆಸಲು ಕನ್ನಡ ಒಕ್ಕೂಟದ ಮುಖ್ಯಸ್ಥ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಮತ್ತೆ ಘೋಷಣೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಬಂದ್ನಿಂದ ಹಿಂದೆ ಸರಿಯಲ್ಲ ಅಂತ ವಾಟಾಳ್ ಹೇಳಿದ್ದಾರೆ. 22 ಗಾಡಿ ಹತ್ತக்கூಡ್ದು, 22 ಗಾಡಿ ಹತ್ತக்கூಡ್ದು. ಯಾರು ಗಾಡಿ ಹತ್ತಿರಿ ಅದು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ. 22ರ ಬಂದು ಚಾಲಕರ ಬಂದ್. ಕರ್ನಾಟಕ ಬಂದ್ ಬೆಂಬಲಿಸಿದವರಿಗೆ ಕನ್ನಡ ಹೋರಾಟಗಾರ ಸಾರಾ ಗೋವಿಂದ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳು ಬೆಂಬಲ ಕೊಟ್ಟಿವೆ. ಬೆಂಬಲ ಕೊಡದೇ ಇದ್ರೆ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳಿ ಅಂತ ವಾರ್ನ್ ಮಾಡಿದ್ದಾರೆ. ಪರಭಾಷಿಕರಿಗೆ ವಾಟಾಳ್ ನಾಗರಾಜ್ ಎಚ್ಚರಿಕೆ ಕೊಟ್ಟಿದ್ದಾರೆ. ತಮಿಳಿಗರು, ತೆಲುಗು, ಮಲಯಾಳಿಗರು, ಗುಜರಾತಿಗಳು, ಮಾರ್ವಾಡಿ, ಬಿಹಾರಿಗಳು ಯಾರೇ ಆದ್ರೂ ಕೂಡ ಚಿಂತೆ ಇಲ್ಲ. ಕನ್ನಡ ಕಲಿದಿದ್ರೆ ನೀವು ರಾಜ್ಯ ಬಿಟ್ಟು ಹೋಗಬೇಕು ಅಂತ ವಾರ್ನ್ ಮಾಡಿದ್ದಾರೆ. ರಾಜ್ಯದಲ್ಲಿ ಕನ್ನಡ ಕಲೀಲಿಲ್ಲ, ಹೋಗಬೇಕು, ರಾಜ್ಯ ಬಿಟ್ಟು ಹೋಗಬೇಕು, ಅದೇ ಚಳವಳಿ ಮಾಡ್ತೀವಿ. ಜೈಲ್ಗೆ ಹೋದ್ರೂ ಚಿಂತೆ ಇಲ್ಲ, ಯಾವ ಸರ್ಕಾರ ನಮ್ಮನ್ನು ಜೈಲ್ಗೆ ಹಾಕಿದ್ರು ಚಿಂತೆ ಇಲ್ಲ. ಕನ್ನಡದ ನಟ ಶಿವಾಜಿ ಪಾತ್ರ ಮಾಡಿದ್ರೆ ಆ ಸಿನಿಮಾ ಬಹಿಷ್ಕರಿಸುತ್ತೇವೆ ಎಂದು ವಾಟಾಳ್ ನಾಗರಾಜ್. ಶಿವಾಜಿ ಪಾತ್ರದಲ್ಲಿ ನಟ ರಿಷಬ್ ಶೆಟ್ಟಿ ನಟಿಸುತ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದಂತಹ ವಾಟಾಳ್ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡುವವರನ್ನ ಸಹಿಸಿಕೊಳ್ಳಬೇಕಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಬಂದಿನ ಬಸ್, ಖಾಸಗಿ ವಾಹನಗಳ ಸಂಚಾರ ಇರಲ್ಲ. ಬೆಂಗಳೂರಿನಲ್ಲಿ ಆಟೋ, ಓಲಾ, ಉಬರ್, ಕ್ಯಾಬ್, ಚಿತ್ರಮಂದಿರ ಚಿತ್ರೀಕರಣ ಇರಲ್ಲ. ಹೋಟೆಲ್, ಮಾಲ್ಗಳ ಸೇವೆ ಡೌಟ್. ಸರ್ಕಾರಿ ಕಚೇರಿ, ಶಾಲೆಗಳ ಬಗ್ಗೆ ಅಂದು ನಿರ್ಧಾರವಾಗುತ್ತೆ. ಹಾಲು, ಔಷಧ, ತರಕಾರಿ, ಆಸ್ಪತ್ರೆ ಅಗತ್ಯ ಸೇವೆಗೆ ಅಡೆತಡೆ ಇರಲ್ಲ. ರೈಲು, ವಿಮಾನ ಸೇವೆ ಎಂದಿನಂತೆ ಇರಲಿವೆ. ಸಿಎಂ ಡಿಸಿಎಂ ಮೇಕೆದಾಟು ಪಾದಯಾತ್ರೆ ಮಾಡಿದ್ರಿಂದ ಏನಾಯಿತು ಎಂದು ಮಾಜಿ ಶಾಸಕ ವಾಟಾಳ್ ನಾಗರಾಜ್ ಪ್ರಶ್ನಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ವಿರೋಧಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ತಮಿಳುನಾಡು ಸಿಎಂ ಜೊತೆ ಕರ್ನಾಟಕ ಸಿಎಂ ಡಿಸಿಎಂ ಕುಳಿತುಕೊಳ್ಳಬಾರದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬುದ್ಧಿ ಭ್ರಮಣೆಯಾಗಿದೆ ಎಂದು ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿದ್ದಾರೆ. ಯತ್ನಾಳ್ ಹೆಸರು ಹೇಳಲು ನನಗೆ ಮುಚ್ಚುರ ಆಗುತ್ತೆ. ನಾನು ಅವರ ಹೆಸರು ಹೇಳಿದ ತಕ್ಷಣ ಜನ ನಗ್ತಾರೆ. ಯತ್ನಾಳ್ ಅವರನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮೋರ್ಚಾವಾಗಿ ಯತ್ನಾಳ್ ಕೆಲಸ ಮಾಡ್ತಾರೆ ಎಂದು ಮಾಜಿ ಸಚಿವ ರೇಣುಕಾಚಾರ್ಯ ಆರೋಪಿಸಿದ್ದಾರೆ. ರಮ್ಯಾ ಕೇಸ್ನಲ್ಲಿ ಇಬ್ಬರು ಸಚಿವರು ಹೆಸರು ಹೇಳ್ತೀನಿ ಅಂತ ಯತ್ನಾಳ್ ಹೇಳಿದ್ರು. ಯಾಕೆ ಹೆಸರು ಹೇಳಲಿಲ್ಲ? ಬಾಯಿಗೆ ಯಾರಾದ್ರೂ ಬೇಗ ಹಾಕಿದ್ರಾ ಅಂತ ಕಿಡಿಕಾರಿದ್ದಾರೆ. ಸರ್ಕಾರಿ ಗುತ್ತಿಗೆ ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವ ಕುರಿತು ಬಜೆಟ್ನಲ್ಲಿ ಘೋಷಿಸಿದಂತೆ ಸಿದ್ದರಾಮಯ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇರಿಸಿದೆ. ವಿಧಾನಸಭೆಯಲ್ಲಿ ಮುಸ್ಲಿಂ ಮೀಸಲಾತಿ ವಿಧೇಯಕ ಮಂಡಿಸಿದೆ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕಲ್ಪಿಸುವ ವಿಧೇಯಕ ಇದು. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ವಿರೋಧಿಸ್ತಾ ಇರುವ ಬಿಜೆಪಿ ವಿರುದ್ಧ ಶಾಸಕ ಲಕ್ಷ್ಮಣ್ ಸವದಿ ಕಿಡಿಕಾರಿದ್ದಾರೆ. ಪ್ರಧಾನಿ ಮೋದಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಘೋಷಣೆ ಕೂಗ್ತಾರೆ. ಅದನ್ನ ಬಂದ್ ಮಾಡಿಬಿಡಿ. ಈ ಬಗ್ಗೆ ಆಕ್ಷೇಪವಿದ್ರೆ ಕೋರ್ಟ್ಗೆ ಹೋಗಿ ಅಂದಿದ್ದಾರೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ ಎಂ ರೇವಣ್ಣ ವಿರುದ್ಧ ಮಹಿಳೆ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಕೈ ಕಾರ್ಯಕರ್ತೆ ನಂದಿ ನಾಗರಾಜ್ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿರಲು ಎಚ್ ಎಂ ರೇವಣ್ಣ ನಾಲಾಯಕ್ ಎಂದು ದೂರು ನೀಡಿದ ಕಾಂಗ್ರೆಸ್ ಕಾರ್ಯಕರ್ತೆ ನಂದಿನಿ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತೆಯಾಗಿದ್ದರೂ ಜಾತಿ ನಿಂದನೆ ಮಾಡಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವರು ಅಶ್ಲೀಲ ಪದಗಳಿಂದ ನಿಂದಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತೆ ಮೇಲಿನ ಹಲ್ಲೆ ಆರೋಪಕ್ಕೆ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಟಿವಿ9ಗೆ ಸ್ಪಷ್ಟನೆ ನೀಡಿದ್ದಾರೆ. ಆ ಮಹಿಳೆ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ವಿಡಿಯೋ ಮಾಡಬೇಡಮ್ಮ ಅಂತ ಮೊಬೈಲ್ ತಳ್ಳಿದ್ದು ನಿಜ, ಆದ್ರೆ ಹಲ್ಲೆ ಮಾಡಿಲ್ಲ ಅಂದ್ರು. ಎಚ್ ಎಂ ರೇವಣ್ಣ ಅವಾಚ್ಯ ಶಬ್ದ ಬಳಸಿ ಹಲ್ಲೆ ಮಾಡಿದ್ದಾರೆಂದು ಕಾಂಗ್ರೆಸ್ ಕಾರ್ಯಕರ್ತೆ ನಂದಿನಿ ನಾಗರಾಜು ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ತನಿಖೆ ಮಾಡಿ ವರದಿ ಕೊಡಲು ಸಂಬಂಧಪಟ್ಟ ಡಿಸಿಪಿಗೆ ಪತ್ರ ಬರೆದಿದ್ದೇವೆ ಎಂದಿದ್ದಾರೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ನಾನೇ ಟಾರ್ಗೆಟ್ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. 40 ವರ್ಷಗಳ ಹಿಂದೆ ತೆಗೆದುಕೊಂಡ ಜಮೀನಿನ ಮೇಲೆ 100 ಬಾರಿ ತನಿಖೆ ಆಗಿದೆ. ನನ್ನ ಜೀವನದಲ್ಲಿ ಯಾವುದೇ ಅಕ್ರಮ ಮಾಡಿಲ್ಲ, ಕಾನೂನು ವ್ಯಾಪ್ತಿಯಲ್ಲಿ ಹೋರಾಡುವೆ ಎಂದಿದ್ದಾರೆ. ಟಾರ್ಗೆಟ್ ಮಾಡಿದ್ದಾರೆ ಸರ್. ನನ್ ಬಿಟ್ರೆ ಇನ್ಯಾರಿದ್ದಾರೆ ಅವರಿಗೆ? ಇವತ್ತು ಈ ರಾಜ್ಯದಲ್ಲಿ ಅವರಿಗೆ ನಾನೇ ಟಾರ್ಗೆಟ್. ನಾನು ಇಲ್ಲ ಅಂತಂದ್ರೆ ಅವರು ಆರಾಮಾಗಿರ್ತಕ್ಕಂಥದ್ದಲ್ವಾ? ಅದರಿಂದ ಇವತ್ತು ಅವ್ರಿಗೆ ಇರ್ತಕ್ಕಂಥದ್ದೇ ನನ್ನ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ. ಕೋರ್ಟ್ ಚಾಟಿ ಬೀಸಿದ ಮೇಲೆ ಎಚ್ಡಿಕೆ ಕುಟುಂಬದ ವಿರುದ್ಧ ಕೇಳಿ ಬಂದಿದ್ದ 14 ಎಕರೆ ಸರ್ಕಾರಿ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಕಂದಾಯ ಇಲಾಖೆ ಆರಂಭಿಸಿದೆ. ಕೇತಗಾನಹಳ್ಳಿಯ ಸರ್ವೆ ನಂಬರ್ 7, 8, 9, 10, 16, 17 ಮತ್ತು 79ರಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯಲಿದೆ. ಇವತ್ತು ಬೆಳಗ್ಗೆಯಿಂದಲೇ ಕೇಂದ್ರ ಸಚಿವ ಎಚ್ಡಿಕೆಗೆ ಸೇರಿದ್ದ ಒತ್ತುವರಿ ಭೂಮಿ ತೆರವು ಕಾರ್ಯಾಚರಣೆ ಮಾಡಲಾಗ್ತಿದೆ. ರಾಮನಗರದ ಕೇತಗಾನಹಳ್ಳಿ ತೋಟದಲ್ಲಿ ಡಿಸಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದೆ. ಮಾಜಿ ಸಂಸದ ಜಿ ಮಾದೇಗೌಡರು ಆರೋಪ ಮಾಡಿದರು. ಬಳಿಕ ಸಾಮಾಜಿಕ ಕಾರ್ಯಕರ್ತ ಎಸ್ಆರ್ ಹಿರೇಮಠ್ ಹೈಕೋರ್ಟ್ಗೆ ಮೊರೆ ಹೋಗಿದರು.
ವಿಧಾನಸಭೆಯಲ್ಲಿ ಇಂದು 8 ವಿಧೇಯಕಗಳನ್ನು ಮಂಡಿಸಲಾಗಿದೆ. ಭೂ ಕಂದಾಯ, ಸ್ಟ್ಯಾಂಪ್ ತಿದ್ದುಪಡಿ, ನೋಂದಣಿ ತಿದ್ದುಪಡಿ, ಭೂ ಕಬಳಿಕೆ ನಿಷೇಧ, ಬಿಬಿಎಂಪಿ ತಿದ್ದುಪಡಿ, ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ ಹಾಗೂ ಗ್ರಾಮ ಹುದ್ದೆ ರದ್ದತಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲಾಗಿದೆ. ತುಮಕೂರು ಭಾಗದ ಸಚಿವರಿಗೆ ಹನಿ ಟ್ರ್ಯಾಪ್ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಯಾವುದೇ ಕ್ಷಮೆ ಇಲ್ಲ. ಇದು ಮೋಸ್ಟ್ ಡೇಂಜರಸ್. ಯಾರೇ ಮಾಡಿದರೂ ಕೂಡ ಇದು ಅಸಹ್ಯ. ಹನಿ ಟ್ರ್ಯಾಪ್ ಒಳಗಾದವರು ಹಾಗೂ ಮಾಡಿದವ್ರನ್ನ ಪೊಲೀಸರು ನೋಡ್ಕೊಳ್ತಾರೆ ಅಂತ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. ತುಮಕೂರು ಭಾಗದ ಸಚಿವ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಸಚಿವ ಆರ್ ತಿಮ್ಮಾಪುರ್ ಸಹ ಪ್ರತಿಕ್ರಿಯಿಸಿದ್ದಾರೆ. ಇವೆಲ್ಲವೂ ರಾಜಕಾರಣದಲ್ಲಿ ನಡೀತಲೇ ಇರ್ತದೆ. ಇದು ದುರ್ದೈವದ ಸಂಗತಿಯಾಗಿದೆ. ಹನಿ ಟ್ರ್ಯಾಪ್ ಅನ್ನೋದು ಒಂದು ರೀತಿ ಉದ್ಯೋಗ ಆಗಿದೆ. ಇದು ಸರಿಯಲ್ಲ ಅಂತಂದ್ರು. ಬೆಂಗಳೂರಿನ ಜೀವನ್ ಭೀಮಾ ನಗರ ಸಂಚಾರಿ ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ಪರಿಶೀಲನೆ ವೇಳೆ ವ್ಯಕ್ತಿಯೊಬ್ಬರಿಂದ ಹಣ ವಸೂಲಿ ಮಾಡಿದ ಆರೋಪ ಕೇಳಿಬಂದಿದೆ. ಲೀಲಾ ಪ್ಯಾಲೇಸ್ ಬಳಿ ವ್ಯಕ್ತಿಯೊಬ್ಬರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಉತ್ತರಿಸುತ್ತಿದ್ದಂತ ವೇಳೆ ವಿಪಕ್ಷ ಸದಸ್ಯರು ಪದೇ ಪದೇ ಮಧ್ಯಪ್ರವೇಶ ಮಾಡ್ತಾ ಇದ್ರು. ಆಗ ಸಭಾಪತಿ ಹೊರಟ್ಟಿ, ನೀವು ಈ ಕಡೆ ನೋಡಿ ಮಾತನಾಡಿ ಅಂತ ಸಿಎಂಗೆ ಸಲಹೆ ನೀಡಿದ್ರು. ನಾನು ನಿಮ್ಮನ್ನೇ ನೋಡಿ ಮಾತನಾಡ್ತೀನಿ, ಆದ್ರೆ ವಿಪಕ್ಷದವ್ರನ್ನ ನೋಡಿದ್ರೆ ಸ್ಫೂರ್ತಿ ಬರುತ್ತೆ ಅಂತ ಸಿಎಂ ಹೇಳಿದಾಗ ಇಡೀ ಸದನ ನಗೆಗಡಲಿನಲ್ಲಿ ತೇಲ್ತು. ಬಿಜೆಪಿ ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದೆ. ಬಹುಮತದೊಂದಿಗೆ ಎಂದಿಗೂ ಅಧಿಕಾರಕ್ಕೆ ಬಂದಿಲ್ಲ. 600 ಭರವಸೆ ಕೊಟ್ಟು 10% ಕೂಡ ಈಡೇರಿಸಿಲ್ಲ ಅಂತ ಪರಿಷತ್ನಲ್ಲಿ ಸಿಎಂ ಹೇಳಿದ್ರು. ಆಗ ಸಿಟಿ ರವಿ ಕ್ರಿಯಾಲೋಪ ಪ್ರಶ್ನೆ ಎತ್ತಿದ್ರು. ಉತ್ತರ ಕೊಡುವಾಗ ಕ್ರಿಯಾಲೋಪ ಬರಲ್ಲ ಅಂತ ಸಭಾಪತಿ ಹೇಳಿದ್ರು. ನಮ್ಮ ಗ್ಯಾರಂಟಿಗಳನ್ನೇ ಮೋದಿ ಕೀ ಗ್ಯಾರಂಟಿ ಅಂತ ಕಾಪಿ ಮಾಡಿದ್ರು. ನೀವು 3ನೇ ಬಾರಿಗೆ ಗೆದ್ದಿದ್ದೀರಿ. ದೆಹಲಿಯಲ್ಲಿ ನಿಮಗೆ ಕಡಿಮೆ ಸ್ಥಾನ ಬಂದಿದೆ. ನಮಗೆ ಕೇಂದ್ರದಲ್ಲಿ 100 ಸ್ಥಾನ ಗೆದ್ದಿದ್ದೇವೆ. ಮುಂದೆ ನಿಮ್ಮನ್ನ ಧೂಳಿಪಟ ಮಾಡ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಪರಿಷತ್ನಲ್ಲಿ ಬಿಜೆಪಿ ವಿರುದ್ಧ ಗುಡುಗಿದ್ರು. ಪರಿಷತ್ನಲ್ಲಿ ಸಿಎಂ ತಮ್ಮ ಉತ್ತರ ವೇಳೆ ಮೋದಿ ಸರ್ಕಾರ 16 ಲಕ್ಷ ಕೋಟಿ ಉದ್ಯಮಿಗಳ ಸಾಲ ಮನ್ನಾ ಮಾಡಿದೆ ಅಂತ ಹೇಳಿದ್ರು. ಇದಕ್ಕೆ ಬಿಜೆಪಿ ಸದಸ್ಯರು ಆಕ್ಷೇಪಿಸಿದ್ರು. ಮೋದಿ ಉದ್ಯಮಿಗಳ ಸಾಲ ಮನ್ನಾ ಮಾಡಿಲ್ಲ. ಆ ಪದ ತೆಗೆಯಲು ಬಿಜೆಪಿ ಸದಸ್ಯರು ಪಟ್ಟು ಹಿಡಿದ್ರು. ಆಗ ಸತ್ಯ ಯಾವತ್ತೂ ಕಹಿ ಅಂತ ಸಿಎಂ ತಿರುಗೇಟು ಕೊಟ್ಟರು. ಶಿವಮೊಗ್ಗದಲ್ಲಿ ಅನ್ನಭಾಗ್ಯದ ಅಕ್ಕಿ ಗೋಡೌನ್ನಿಂದಲೇ ತೆರಳುತ್ತಿದ್ದಂಥ ಲಾರಿ ಚಾಲಕರು ಕನ್ನ ಹಾಕ್ತಿದ್ದಂಥ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ನಗರದ ಹೊರವಲಯದ ಹೊನ್ನಾಪುರ ಮುಖ್ಯ ರಸ್ತೆಯಲ್ಲಿ ಘಟನೆ ಆಗಿದೆ. ಅಂಗನವಾಡಿ ಮಕ್ಕಳಿಗೆ ಕೊಡುವ 100 ಚೀಲದ ರೇಷನ್ನ ದನದ ಕೊಟ್ಟಿಗೆಯಲ್ಲಿ ಪತ್ತೆ ಮಾಡಿದ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಉತ್ತರ ಕನ್ನಡದ ಹಳಿಯಾಳದ ಕೆಜಿ ಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದ ಸಹದೇವ್ ರುದ್ರಪ್ಪ ಗೌಡ ಎಂಬುವವರು ಕೊಟ್ಟಿಗೆಯಲ್ಲಿ ರೇಷನ್ ಪತ್ತೆಯಾಗಿದೆ. ಅಹಮದಾಬಾದ್ನಲ್ಲಿ ಡಿಆರ್ಐ ಅಧಿಕಾರಿಗಳು ಬರೋಬ್ಬರಿ 80 ಕೋಟಿ ಮೌಲ್ಯದ 87.92 ಕೆಜಿ ಚಿನ್ನದ ಗಟ್ಟಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮಾರ್ಚ್ 17ರಂದು ಡಿಆರ್ಐ ತಂಡ ಗುಜರಾತ್ ಎಟಿಎಸ್ ದಾಳಿ ನಡೆಸಿ ಬ್ರ್ಯಾಂಡ್ ವಾಚ್ಗಳ ಜೊತೆ 1 ಕೋಟಿ 37 ಲಕ್ಷ ರೂಪಾಯಿ ನಗದು ಕೂಡ ವಶಕ್ಕೆ ಪಡೆದಿತ್ತು. ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಉದಯೋನ್ಮುಖ ಭಾರತದ ಚೈತನ್ಯವನ್ನ ಪ್ರತಿಬಿಂಬಿಸುತ್ತಾ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಬಿಂಬಿಸುತ್ತೆ ಅಂತ ಬಣ್ಣಿಸಿದ್ದಾರೆ. ಲೋಕಸಭೆಯಲ್ಲಿ ಮಾತನಾಡಿದ ಪ್ರಧಾನಿ, ಇಡೀ ವಿಶ್ವವೇ ಮಹಾಕುಂಭಮೇಳ ಮೂಲಕ ಭಾರತದ ಭವ್ಯತೆಯನ್ನು ನೋಡಿದೆ ಅಂತ ಹೇಳಿದ್ದಾರೆ. ಸುನೀತಾ ವಿಲಿಯಮ್ಸ್ ತಾಯ್ನಾಡಿಗೆ ಮರಳೋದಕ್ಕೆ ಕ್ಷಣಗಳನ್ನೇ ಆರಂಭವಾಗಿದೆ. ಒಟ್ಟು 4 ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ನಿರ್ಗಮಿಸಿದ್ದಾರೆ. ಭಾರತೀಯ ಕಾಲಮಾನ ಬೆಳಗ್ಗೆ 10:35ಕ್ಕೆ ಐಎಸ್ಎಸ್ನಿಂದ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆ ಅನ್ಡಾಕ್ ಆಗಿದೆ. ನಾಳೆ ನಸುಕಿನ ಜಾವ 3:27ಕ್ಕೆ ಸುನೀತಾ ತಂಡ ಧರೆಗಿಳಿಯಲಿದೆ. ನಾಳೆ ಸುನೀತಾ ವಿಲಿಯಮ್ಸ್ ಜೊತೆ ಇತರೆ 3 ಗಗನಯಾತ್ರಿಗಳು ಕೂಡ ಧರೆಗೆ ಆಗಮಿಸಲಿದ್ದಾರೆ. ಬುಚ್ ವಿಲ್ಮೋರ್, ನಿಕ್ ಹೇಗ್, ಅಲೆಕ್ಸಾಂಡರ್ ಗೋರ್ಬುಲೇವ್ ಕೂಡ ಬರಲಿದ್ದಾರೆ. ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆಯಲ್ಲಿ ಸುನೀತಾ ವಿಲಿಯಮ್ಸ್ 286 ದಿನಗಳ ಬಳಿಕ ತಾಯ್ನಾಡಿಗೆ ಮರಳುತ್ತಾ ಇದ್ದಾರೆ. 286 ದಿನಗಳ ಬಳಿಕ ಬಾಹ್ಯಾಕಾಶದಿಂದ ವಾಪಸ್ಸಾಗ್ತಾ ಇರೋ ಸುನೀತಾ ವಿಲಿಯಮ್ಸ್ಗೆ ಪ್ರಧಾನಿ ಮೋದಿ ಶುಭ ಕೋರಿದ್ದಾರೆ. ಭೂಮಿಗೆ ಬರ್ತಾ ಇರೋ ಭಾರತೀಯ ಮೂಲದ ಸುನೀತಾಗೆ ಅಭಿನಂದನೆ. ಸಾವಿರಾರು ಮೈಲಿಗಳಷ್ಟು ದೂರದ ಬಾಹ್ಯಾಕಾಶದಲ್ಲಿ ಕಾರ್ಯನಿರ್ವಹಿಸಿದ್ರು. ಭಾರತೀಯರ ಹೃದಯಕ್ಕೆ ಸುನೀತಾ ಯಾವಾಗಲೂ ಹತ್ತಿರ ಅಂತ ಮಾರ್ಚ್ 1ರಂದೇ ಮೋದಿ ಪತ್ರ ಬರೆದಿದ್ದಾರೆ. ಅಜಿಂಕ್ಯ ರಹಾನೆ ಈ ಬಾರಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡವನ್ನ ಮುನ್ನಡೆಸಲಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ರಹಾನೆ, ತಂಡವನ್ನ ಮುನ್ನಡೆಸುವುದೇ ಒಂದು ಗೌರವ ಎಂದಿದ್ದಾರೆ. ಈ ಅವಕಾಶ ನೀಡಿದ್ದಕ್ಕೆ ತಂಡದ ಆಡಳಿತ ಮಂಡಳಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಅಂತ ಹೇಳಿದರು. ಲಕ್ನೋ ಸೂಪರ್ ಜೈಂಟ್ಸ್ನ ವೇಗದ ಬೌಲರ್ ಮಯಾಂಕ್ ಯಾದವ್ ಐಪಿಎಲ್ ಟೂರ್ನಿಗೆ ಭರ್ಜರಿ ತಯಾರಿ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿರುವ ಬಿಸಿಸಿಐ ಎಕ್ಸಲೆನ್ಸ್ ಕೇಂದ್ರದಲ್ಲಿ ಬೆವರು ಹರಿಸ್ತಾ ಇದ್ದಾರೆ. ಬಾಲಿವುಡ್ ಸ್ಟಾರ್ ಶಾರುಖ್ ಖಾನ್ ಕುಟುಂಬ ತಾತ್ಕಾಲಿಕವಾಗಿ ಮುಂಬೈನ ಮನ್ನತ್ ನಿವಾಸವನ್ನ ತೊರೆಯಲಿದೆ. ಮನ್ನತ್ ನವೀಕರಣ ಮಾಡೋದ್ರಿಂದ ಶಾರುಖ್ ಕುಟುಂಬ ಪಾಲಿ ಹಿಲ್ಸ್ನ ಡ್ಯುಪ್ಲೆಕ್ಸ್ ಅಪಾರ್ಟ್ಮೆಂಟ್ಗೆ ತೆರಳಲಿದೆ. ಇದಕ್ಕಾಗಿ ತಿಂಗಳಿಗೆ 24,15,000 ಬಾಡಿಗೆ ನೀಡಲಿದ್ದಾರೆ.